ಓಂ ವಿಷ್ಣುವೇ ನಮಃ. ಮಹಾ ಅವತಾರ್ ನರಸಿಂಹ ಮೂವಿನ ಈ ವಿಡಿಯೋನಲ್ಲಿ ರಿವ್ಯೂ ಮಾಡ್ತಾ ಇದೀವಿ. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಅಶ್ವಿನ್ ಕುಮಾರ್ ಅವರು ಮತ್ತು ಈ ಮೂವಿ ಮೂಡ್ ಬಂದಿದೆ ಒಂಬಾಳೆ ಫಿಲಮ್ಸ್ ಇಂದ. ಅವರು ಮಹಾ ಅವತಾರ್ ಯೂನಿವರ್ಸ್ ನ ಕ್ರಿಯೇಟ್ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದಾರೆ. 7 ಫಿಲಂ ತೋರಿಸ್ತೀವಿ ವಿಷ್ಣು ಅವತಾರದ್ದು ಅಂತ ಹೇಳಿದ್ದಾರೆ. ಅದು ಕಲ್ಕಿಲಿ ಮುಗಿಯತ್ತಂತಾನು ಹೇಳಿದ್ದಾರೆ. ಮತ್ತು ಈ ಮೂವಿಯ ಬಜೆಟ್ ಬಂದು 15 ರಿಂದ 20 ಕೋಟಿ ಅಂತ ತೋರಿಸ್ತಿದೆ. ಆದ್ರೆ ಈ ಮೂವಿ ಆಗ್ಲೇ ಪ್ರಾಫಿಟ್ ಅಲ್ಲಿ ಇದೆ, ಯಾಕೆಂದ್ರೆ ಇದಾಗ್ಲೇ 25+ crore ನ ಅರ್ನ್ ಮಾಡಿದೆ. ಪ್ಲಾಟ್ ಬಗ್ಗೆ ಹೇಳಿದರೆ ಇಬ್ರು ಡಿಮಾನ್ ಬ್ರದರ್ಸ್ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪ್ ಇಬ್ರು ಕೂಡ ವಿಷ್ಣುನ ಸೋಲಿಸಬೇಕು ಅಂತ ಇರ್ತಾರೆ. ಆ ಸಮಯದಲ್ಲಿ ಹಿರಣ್ಯಾಕ್ಷ ಹೇಳ್ತಾನೆ ನಾನು ವಿಷ್ಣುನ ಹುಡುಕಿ ಸೋಲಿಸ್ತೀನಿ ಅಂತ ಹೋಗ್ತಾನೆ. ಆ ಸಮಯದಲ್ಲಿ ವರಾಹ ರೂಪದಲ್ಲಿ ವಿಷ್ಣು ಬಂದು ಅವನನ್ನ ಹತ್ಯೆ ಮಾಡ್ತಾರೆ. ಅದಾದ್ಮೇಲೆ ಹಿರಣ್ಯಕಶ್ಯಪು ಫುಲ್ ರಿವೆಂಜ್ ಹೋಗ್ಬಿಟ್ಟು ಏನಾರ ಆಗ್ಲಿ ನಾನು ವಿಷ್ಣುನ ಸೋಲಿಸಲೇಬೇಕು ಅಂತ ಅವನ್ ಪ್ರೆಗ್ನೆಂಟ್ ವೈಫ್ ನ ಬಿಟ್ಬಿಟ್ಟು ಹೋಗಿ ತಪಸ್ ಮಾಡಕ್ ಕೂತ್ಕೊಂತಾನೆ. ತುಂಬಾ ತಪಸ್ ಮಾಡಿ ಬ್ರಹ್ಮನಿಂದ ವರದಾನ ತಗೊಂಡ್ ಬರ್ತಾನೆ. ಹಿರಣ್ಯಕಶ್ಯಪು ಅವನ್ ತಪಸ್ ಮುಗಿಸಿ ಬರೋ ಅಷ್ಟರಲ್ಲಿ ಅವನ್ಗೊಬ್ಬ ಮಗ ಹುಟ್ಟಿರ್ತಾನೆ, ಪ್ರಹ್ಲಾದ. ಅವನು ವಿಷ್ಣುವಿನ ದೊಡ್ಡ ಭಕ್ತ. ಅದು ಯಾವಾಗ ಹಿರಣ್ಯಕಶ್ಯಪ ಗೊತ್ತಾಗುತ್ತೆ ನನ್ ಮಗ ಅನ್ನೋದು ನೋಡದೆ ಅವನನ್ನ ಎಲ್ಲಾ ರೀತಿ ಪ್ರಯತ್ನ ಪಡ್ತಾನೆ ಸಾಯಿಸೋದಕ್ಕೆ. ಆದ್ರೆ ಯಾವ್ದೇ ರೀತಿನೂ ಸಾಯಿಸಕ್ ಆಗಲ್ಲ, ಯಾಕೆಂದ್ರೆ ವಿಷ್ಣು ಅವನನ್ನ ಕಾಪಾಡ್ತಿರ್ತಾನೆ. ಅದಾದ್ಮೇಲೆ ಸ್ವತಃ ವಿಷ್ಣುನೇ ನರಸಿಂಹನ ಅವತಾರದಲ್ಲಿ ಪ್ರಹ್ಲಾದನ್ ಕಾಪಾಡಕ್ ಬರ್ತಾನೆ. ಅದಾದ್ಮೇಲೆ ಏನೇನಾಗುತ್ತೆ ಅಂತ ನೀವು ಮೂವಿ ನೋಡೇ ತಿಳ್ಕೊಬೇಕು. ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಕತೆ ಹೇಗಿದೆ ಅದೇ ರೀತಿ ತೋರಿಸ್ಕೊಂಡು ಹೋಗಿದ್ದಾರೆ. ಯಾವುದೇ ರೀತಿಯಾದ ಎಕ್ಸ್ಟ್ರಾ ಥಿಂಗ್ಸ್ ನ ಆಡ್ ಅಪ್ ಮಾಡಿಲ್ಲ ಸ್ಪೈಸ್ ಅಪ್ ಮಾಡೋದಕ್ಕೆ. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಪ್ರಹ್ಲಾದ ಹೋಗಿ ಭಕ್ತ ಪ್ರಹ್ಲಾದ ಆಗೋದಕ್ಕೆ ಇಂದ್ರನೇ ಕಾರಣ. ಈ ಕತೆಗೆ ಇಂದ್ರನೇ ಒಬ್ಬ ಸೂತ್ರಧಾರಿ ಅಂತ ಹೇಳ್ಬಹುದು. ಅನಿಮೇಷನ್ ಬಗ್ಗೆ ಮಾತಾಡಿದರೆ ಅನಿಮೇಷನ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಯಾಕೆಂದ್ರೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಗೆ ಸಕ್ಕದಾಗಿ ಬಂದಿದೆ ಅಂತ ಹೇಳ್ಬಹುದು. ನಾನ್ ಮೂವಿಗೆ ಹೋಗಕ್ ಮುಂಚೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಅದ್ರಲ್ಲಂತೂ ಎಸ್ಪೆಷಲಿ ಫೈಟ್ ಸೀಕ್ವೆನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಕೆಲವು ಸೈಡ್ ಲಿಪ್ಸಿಂಗ್ ಇಶ್ಯೂಸ್ ಇತ್ತು, ಕೆಲವು ಸೈಡ್ ಜಾರಿಂಗ್ ಇತ್ತು, ಕೆಲವು ಸೈಡ್ ಕ್ಯಾರೆಕ್ಟರ್ಸ್ ಜರ್ಕಿಂಗ್ ಇದೆ. ಮೇನ್ ಕ್ಯಾರೆಕ್ಟರ್ಸ್ ಗೆ ತುಂಬಾ ಫೋಕಸ್ ಮಾಡಿದ್ದಾರೆ, ಬಟ್ ಸೈಡ್ ಕ್ಯಾರೆಕ್ಟರ್ಸ್ ನ ಸ್ವಲ್ಪ ವೀಕ್ ಆಗಿ ತೋರಿಸಿದ್ದಾರೆ. ಸೆಕೆಂಡರಿ ಅನಿಮೇಷನ್ ಕಮ್ಮಿ ಇತ್ತು ಅಂತ ನನ್ಗನ್ಸ್ತು. ಆದ್ರೆ ಅದನ್ನೆಲ್ಲ ಸೈಡ್ ಹಾಕ್ಬಿಡ್ಬೋದು, ಯಾಕೆ ಅಂದ್ರೆ ಮೊದಲನೇ 20 ನಿಮಿಷ ಮತ್ತು ಕೊನೆಯ 20 ನಿಮಿಷ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲಾ ಬಜೆಟ್ ನು ತಗೊಂಡೋಗಿ ಅಲ್ಲೇ ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ವರಾಹ ಫೈಟ್ ಮತ್ತೆ ನರಸಿಂಹನ ಫೈಟ್ ಎರಡು ಕೂಡ ಎಪಿಕ್ ಆಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ದ ಟೀಮ್ ಅಂತ ಹೇಳ್ಬೋದು. ಜೊತೆಗೆ ವಿಷ್ಣು ಮಾತ್ರ ತುಂಬಾ ಎಪಿಕ್ ಆಗಿ ತೋರಿಸಿದ್ದಾರೆ. ಆ ಕ್ಯಾರೆಕ್ಟರ್ ಡಿಸೈನ್ ಮಾತ್ರ ಸಖತ್ತಾಗಿ ಮೂಡ್ ಬಂದಿದೆ. ಆಡಿಯನ್ಸ್ ಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ಎಲ್ಲಾ ಕ್ಯಾರೆಕ್ಟರ್ ಮಾಡೆಲ್ಸ್ ಟೆಕ್ಸ್ಚರ್ ಸಖತ್ತಾಗಿ ಮೂಡ್ ಬಂದಿದೆ. ಎನ್ವಿರಾನ್ಮೆಂಟ್ ಸೆಟ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಗ್ರ್ಯಾಂಡ್ ಆಗಿ ತೋರಿಸಿದ್ದಾರೆ. ಇಂಪ್ರೆಸಿವ್ ಆಗಿತ್ತು ಮೂವಿನಲ್ಲಿ. ಜೊತೆಗೆ ವಾಯ್ಸ್ ಆಕ್ಟರ್ಸ್ ಕೂಡ ತುಂಬಾ ಚೆನ್ನಾಗಿ ವಾಯ್ಸ್ ಕೊಟ್ಟಿದ್ದಾರೆ ಈ ಮೂವಿನಲ್ಲಿ. ಎಲ್ಲಾ ಕ್ಯಾರೆಕ್ಟರ್ ಕೂಡ ಆ ಗತ್ ಬರುತ್ತೆ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪ್ರಹ್ಲಾದಂದು ಸ್ವೀಟ್ ವಾಯ್ಸ್ ಒಂದು ಸಖತ್ತಾಗಿ ಮೂಡ್ ಬಂದಿದೆ. ಜೊತೆಗೆ ಎಫೆಕ್ಟ್ಸ್ ಕೂಡ ತುಂಬಾ ಎಪಿಕ್ ಆಗಿತ್ತು ಅಂತ ಹೇಳ್ಬೋದು. ವಾಟರ್ ಎಫೆಕ್ಟ್ಸ್, ಫೈರ್ ಎಫೆಕ್ಟ್ಸ್, ಬ್ಲಡ್ ಕೂಡ ಕೊನೆ ಫೈಟ್ ಅಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಕೂಡ ಚೆನ್ನಾಗಿ ಮೂಡ್ ಬಂದಿದೆ. ಆದ್ರೆ ಮ್ಯೂಸಿಕ್ ಇಂದ ಶ್ಲೋಕಾಗಿ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಜಾರಿಂಗ್ ಅಂತ ಅನ್ಸುತ್ತೆ. ಜೊತೆಗೆ ಬಿಜಿಎಂ ಸ್ವಲ್ಪ ಲೌಡ್ ಅನ್ಸುತ್ತೆ. ಮೇ ಬಿ ಅವ್ರು ಓವರ್ ಎಕ್ಸೈಟೆಡ್ ಆಗ್ಬಿಟ್ಟಿದ್ರೇನೋ ಅಥವಾ ನಮ್ಮ ಸ್ಕ್ರೀನ್ ಅಲ್ಲಿ ಆತರ ಇಶ್ಯೂ ಇತ್ತೋ ಗೊತ್ತಿಲ್ಲ ನಂಗೆ. ಜೊತೆಗೆ ಮೂವಿ ನೋಡ್ಬೇಕಾದ್ರೆ ಕೆಲವು ಸೈಡ್ ನೀವು ಪ್ರಹ್ಲಾದನ್ ಪೊಸಿಷನ್ ಹಾಕೊಂಡ್ರೆ ನೀವು ತುಂಬಾ ಎಮೋಷನಲ್ ಆಗ್ತೀರಾ, ಅಳು ಬರುತ್ತೆ. ಆ ತರ ತೋರಿಸಿದ್ದಾರೆ ಮೂವಿನಲ್ಲಿ. ನನಗಂತೂ ನಾನು ಆ ಸಿಚುವೇಶನ್ ಏನಾಗ್ತಿತ್ತು ಅಂತ ಯೋಚನೆ ಮಾಡ್ತಿದ್ದೆ. ಸೊ ನನ್ಗಂತೂ ಅಳು ಬಂತು. ಮೂವಿ ಮಾತ್ರ ತುಂಬಾ ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ ಗೆ. ಈ ಮೂವಿನಲ್ಲಿ ನಂಗೆ ಒಂದೇ ಒಂದು ನೆಗೆಟಿವ್ ಏನ್ ಅನ್ಸ್ತು ಅಂದ್ರೆ ಹಿರಣ್ಯಕಶ್ಯಪ್ ಮತ್ತೆ ಪ್ರಹ್ಲಾದನ್ ಮಧ್ಯೆ ಒಂದ್ ಸ್ವಲ್ಪ ಇನ್ನೂ ಎಮೋಷನ್ಸ್ ನ ತಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸ್ತು. ಸೊ ಫೈನಲ್ ವರ್ಡಿಕ್ಟ್ ಹೇಳಿದರೆ ಮಹಾ ಅವತಾರ್ ನರಸಿಂಹ ಮೂವಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಒಂದು ಸನಾತನ ಧರ್ಮದ ಬಗ್ಗೆ ಸೀರೀಸ್ ಮಾಡ್ತಾ ಹೋಗ್ತಿದ್ದಾರೆ. ನಾನು ಈ ಮೂವಿನ 2D ನೋಡಿದೆ. ನಿಮ್ಗೆ ಏನಾದ್ರು ಅವಕಾಶ ಸಿಕ್ಕರೆ 3D ಹೋಗಿ ನೋಡಿ, ಯಾಕಂದ್ರೆ 3D ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಈ ಮೂವಿನ ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ಮತ್ತೆ ಗೊತ್ತಿರೋರ್ಗು ಹೋಗಿ ನೋಡಕ್ ಹೇಳಿ, ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಅವರೆಲ್ಲ ನೋಡ್ಲಿ. ನಾವುಗಳಾದ್ರೆ ಇದನ್ನ ಸ್ಕ್ರೀನ್ ಅಲ್ಲಿ ನೋಡಿದೀವಿ ಆಗ್ಲೇ. ಭಕ್ತ ಪ್ರಹ್ಲಾದ ಮೂವಿ ನಾವಂತೂ ನೋಡಿದೀವಿ. ನಂಗಂತೂ ಪುನೀತ್ ಅವ್ರ ಆಕ್ಟಿಂಗ್ ನೆನಪಾಗ್ತಿತ್ತು, ಯಾಕಂದ್ರೆ ಮೂವಿ ನೋಡ್ಬೇಕಾದ್ರೆ ನಿಮ್ಗೆ ಆ ಫೀಲ್ ಬರುತ್ತೆ. ಸೊ ಎಷ್ಟೊಂದ್ ಜನ ಇದನ್ನ ಕತೆ ರೀತಿ ಕೇಳಿರ್ತಾರೆ, ಬಟ್ ಸುಮಾರು ಜನ ಗೊತ್ತಿರಲ್ಲ. ಅದರಿಂದ ನಾನು ಹೇಳ್ತೀನಿ ಈ ಮೂವಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. OTTಗೂ ವೇಟ್ ಮಾಡಬೇಡಿ, ಥಿಯೇಟರ್ ಅಲ್ಲಿ ಇದೆ, ಇವಾಗ್ಲೇ ಹೋಗಿ ನೋಡಿ. ನಾವೇನಾರ ಈ ಮೂವಿನ ಫೇಲ್ ಮಾಡಿದ್ರೆ ಸನಾತನ ಧರ್ಮನೇ ಫೇಲ್ ಮಾಡ್ದಂಗೆ. ನಾನು ಈ ಮೂವಿಗೆ ರೇಟ್ ಮಾಡ್ತಾ ಇದ್ದೀನಿ 8 out of 10. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.